ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2015 ಪತ್ರಿಕೆ 2ರ ಭಾಷೆ 1 ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. ಪಾರ್ಟ್ 1 ಲ್ಯಾಂಗ್ವೇಜ್ 1 ಕನ್ನಡ. ಸೂಚನೆ: ಈ ಕೆಳಗಿನ ಗದ್ಯವನ್ನು ಓದಿ ಮುಂದೆ ಕೊಟ್ಟಿರುವ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಈಗಿನ ದಿನಗಳಲ್ಲಿ ಎಷ್ಟೋ ಮಂದಿ ತಂದೆ ತಾಯಂದಿರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹಣ ವೆಚ್ಚ ಮಾಡಲು ಹಿಂಜರಿಯುವುದಿಲ್ಲ. ಮಕ್ಕಳ ಭವಿಷ್ಯ ಭವ್ಯವಾಗಬೇಕೆಂಬ ಅವರ ಕನಸು ಸಹಜವಾದುದೇ. ಆದರೆ ತಮ್ಮ ಮಕ್ಕಳು ಕಲಿಕೆಯ ಸಮಯದಲ್ಲಿ ಎಂಥ ಯೋಚನೆ ಭಾವನೆಗಳನ್ನು ಸಂಗ್ರಹಿಸುತ್ತಿದ್ದಾರೆ, ಎಂಥ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಕುರಿತು ಅವರು ಜಾಗರೂಕರಾಗಿದ್ದಾರೆಯೇ? ಓದು ಬರಹ ಕಲಿತ ಮಕ್ಕಳು ಜೀವನ ಸಂಗ್ರಾಮವನ್ನು ಎದುರಿಸಲು ಸಹಾಯಕವಾಗುವ ವಿಚಾರಗಳಿಗಿಂತಲೂ ಮನುಷ್ಯರ ದೌರ್ಬಲ್ಯಗಳನ್ನು ರಂಜಕವಾಗಿ ತೋರಿಸುವ, ವರ್ಣಿಸುವ ಅಸಂಖ್ಯ ಚಲನಚಿತ್ರ ಮತ್ತು ಬರಹಗಳಿಂದ ಸಾಕಷ್ಟು ಪ್ರಭಾವಿತರಾಗುತ್ತಾರೆ. ಸಂಶೋಧಕ ವಿಜ್ಞಾನಿಗಳ, ಸಾಹಸಿ ಉದ್ಯಮಶೀಲ ವ್ಯಕ್ತಿಗಳ, ಸ್ವಾರ್ಥ ತ್ಯಾಗಿಗಳ, ಕರ್ಮವೀರರ, ದೇಶ ಪ್ರೇಮಿ ಸಮಾಜ ಸೇವಕರ, ದೈವವನ್ನು ನೆಚ್ಚಿ ಬದುಕಿದ ಸಾಧು ಸಂತರ ಜೀವನ ಸಂದೇಶಗಳನ್ನು ಅವರು ಓದುವುದೇ ಇಲ್ಲವೆಂದರೂ ಸಲ್ಲುವುದು. ಮನುಷ್ಯರ ಶೀಲ ಸಂವರ್ಧನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಬೆಳವಣಿಗೆಯ ಅತ್ಯುತ್ತಮ ಸಮಯದಲ್ಲಿ ಮಕ್ಕಳಿಗೆ ನೀಡಲಾಗದಿರುವುದು ಒಂದು ದೊಡ್ಡ ದೌರ್ಭಾಗ್ಯ ಮಾತ್ರವಲ್ಲ, ನಮ್ಮ ಶಿಕ್ಷಣ ತಜ್ಞರೆನ್ನಿಸಿಕೊಂಡವರ ಹೆತ್ತವರ ಅಸಹಾಯಕತೆ ಅಥವಾ ದೂರದರ್ಶಿತ್ವದ ಅಭಾವಕ್ಕೆ ಹಿಡಿದ ಕನ್ನಡಿಯೂ ಹೌದು. ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣದಲ್ಲಿ ಯೋಜನೆ ಮತ್ತು ಒಳ್ಳೆಯ ಸಂಸ್ಕಾರಗಳನ್ನು ನಿರ್ಮಿಸುವ ಅಭ್ಯಾಸಗಳ ಪಾತ್ರದ ಮೌಲ್ಯ ಮಹಾತ್ಮೆಗಳನ್ನು ತಿಳಿದವರಿಗೆ ಮಾತ್ರ ಈ ಮಾತು ಅರ್ಥವಾದೀತು. ಅಭ್ಯಾಸಗಳು ಮೊದಲಿಗೆ ಜೇಡನ ಬಲೆಯ ನೂಲಿನಂತೆ, ಆದರೆ ಬರಬರುತ್ತಾ ಕಬ್ಬಿಣದ ತಂತಿಗಳಂತೆ ನಮ್ಮನ್ನು ಬಲವಾಗಿ ಹಿಡಿದುಕೊಳ್ಳುತ್ತವೆ ಎನ್ನುವ ಗಾದೆ ಬಾಲ್ಯದಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಅವಶ್ಯಕತೆಯನ್ನು ಸಾರುತ್ತದೆ. ಎಲ್ಲ ಅಭ್ಯಾಸಗಳಿಗಿಂತಲೂ ಅತ್ಯಂತ ಪ್ರಮುಖವಾದ ಅಭ್ಯಾಸ ಯಾವುದು? ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ನಾವು ಬೆಳೆಸಿಕೊಳ್ಳಬೇಕಾದ ಎಚ್ಚರ ಅಥವಾ ಜಾಗರೂಕತೆಯ ಅಭ್ಯಾಸ. ಒಳ್ಳೆಯತನದಲ್ಲಿ ವಿಶ್ವಾಸ, ಒಳ್ಳೆಯವನಾಗಬೇಕೆಂಬ ಸಂಕಲ್ಪಗಳೇ ನಮ್ಮನ್ನು ದೋಷಮುಕ್ತರನ್ನಾಗಿ ಮಾಡುವ ಶಕ್ತಿಯನ್ನು ನೀಡುವುದಿಲ್ಲ. ನಾವು ರೂಢಿಸಿಕೊಂಡ ಬೇಡದ ಅಭ್ಯಾಸಗಳನ್ನು ಮುರಿಯಬೇಕು, ಹೊಸ ಅಭ್ಯಾಸಗಳನ್ನು ನಮ್ಮದಾಗಿ ಮಾಡಿಸಿಕೊಳ್ಳಬೇಕು. ವ್ಯಕ್ತಿಯೊಬ್ಬ 20ರಿಂದ 30 ವರ್ಷ ವಯಸ್ಸಿನೊಳಗೆ ಬುದ್ಧಿಶಕ್ತಿಯ ಬೆಳವಣಿಗೆ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಅಭ್ಯಾಸಗಳನ್ನು ಸಂಗ್ರಹ ಮಾಡಿರುತ್ತಾನೆ. ವ್ಯಕ್ತಿಯ ಶುಚಿತ್ವದ ನಿಯಮ, ಮಾತು ಮತ್ತು ಉಚ್ಚಾರಣೆಯ ವಿಧಾನ, ಹಾವಭಾವ, ಅಂಗಚೇಷ್ಟೆ, ನಡೆ ಇವುಗಳನ್ನು 20ರೊಳಗೆ ಕಲಿತು ಬಿಡುತ್ತಾನೆ ಎನ್ನುತ್ತಾರೆ. ಕೆಲವೇ ದಿನಗಳಲ್ಲಿ ನಡೆದಾಡುವ ಅಭ್ಯಾಸದ ಮೂಟೆಗಳು ನಾವಾಗುತ್ತೇವೆ ಎಂಬುದನ್ನು ಬದುಕಿಗೆ ರೂಪ ನೀಡಲು ಸಾಧ್ಯವಾಗುವ ಬಾಲ್ಯಕಾಲದಲ್ಲೇ ಚಿಕ್ಕವರು ತಿಳಿದುಕೊಂಡರೆ ಅವರು ತಮ್ಮ ನಡತೆಯ ಕಡೆಗೆ ಹೆಚ್ಚು ಗಮನವೀಯಬಲ್ಲರು. ಎಂದೆಂದೂ ಬದಲಿಸಲಾಗದ ಅದೃಷ್ಟವನ್ನು ನಾವು ನಿತ್ಯವೂ ಹಣೆಯುತ್ತಿರುತ್ತೇವೆ ಎಂದು ಮನೋವಿಜ್ಞಾನಿ ಹೇಳುತ್ತಾನೆ. ಆದುದರಿಂದ ಅಕ್ಷರ ವಿದ್ಯೆಯ ಜೊತೆಗೆ ಬದುಕನ್ನು ಹಸನಾಗಿಸುವ ವಿವಿಧ ಸಂಸ್ಕಾರಗಳ ನಿರ್ಮಾಣದ ಕಡೆಗೂ ಹೆತ್ತವರು, ಶಿಕ್ಷಕರು ಎಷ್ಟೊಂದು ಗಮನವೀಯಬೇಕು. ಪ್ರಶ್ನೆ ಸಂಖ್ಯೆ 1. ಮಕ್ಕಳ ಚಾರಿತ್ರ್ಯ ನಿರ್ಮಾಣದಲ್ಲಿ ಪ್ರಭಾವಿಸುವ ಮುಖ್ಯ ಅಂಶಗಳು. ಆಪ್ಷನ್ 1 ಜ್ಞಾನಾರ್ಜನೆಯಲ್ಲಿ ಅವರು ಗಳಿಸುವ ಪರಿಣಿತಿ. 2 ಅವರು ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಾಧಿಸುವ ಕುಶಲತೆ. 3 ಶ್ರೀಮಂತ ಉದ್ಯಮಶೀಲ ವ್ಯಕ್ತಿಗಳೊಂದಿಗೆ ಅನುಭವ. 4 ಸದ್ಯೋಜನೆ ಮತ್ತು ಸಂಸ್ಕಾರ ರೂಪಿಸುವ ಚಟುವಟಿಕೆಗಳು. ಈ ಕೊಟ್ಟಂತಹ 4 ಅಂಶದಲ್ಲಿ ಮಕ್ಕಳ ಚಾರಿತ್ರ್ಯ ನಿರ್ಮಾಣದಲ್ಲಿ ಪ್ರಭಾವಿಸುವಂತಹ ಮುಖ್ಯ ಅಂಶ ಅಂದರೆ ಆಪ್ಷನ್ 4 ಸದ್ಯೋಜನೆ ಮತ್ತು ಸಂಸ್ಕಾರ ರೂಪಿಸುವ ಚಟುವಟಿಕೆಗಳು. ಪ್ರಶ್ನೆ ಸಂಖ್ಯೆ 2. ಪ್ರಸ್ತುತ ಸಮಾಜದಲ್ಲಿ ಬಹುತೇಕ ಪಾಲಕರು ತಮ್ಮ ಮಕ್ಕಳ ಶಿಕ್ಷಣದ ಬಗೆಗೆ ಅಷ್ಟಾಗಿ ಪರಿಗಣಿಸದ ಅಂಶ. ಆಪ್ಷನ್ 1 ಮಕ್ಕಳು ಉತ್ತಮ ಯೋಚನೆ ಮತ್ತು ಭಾವನೆಗಳನ್ನು ಗಳಿಸಿಕೊಳ್ಳಲೆಂಬುದು. ಆಪ್ಷನ್ 2 ವಿಜ್ಞಾನ ತಂತ್ರಜ್ಞಾನ ಕೋರ್ಸುಗಳಿಗೆ ಹೋಗಲೆಂಬ ಇಚ್ಛೆ. 3 ಮಕ್ಕಳು ಹೊರದೇಶಗಳಿಗೆ ಹೋಗಿ ದುಡಿದು ತರಬೇಕೆಂಬ ಆಶೆ. 4 ಮಕ್ಕಳು ಉನ್ನತ ಹುದ್ದೆಗೆ ಹೋಗಿ ಹಣ ಅಧಿಕಾರ ಗಳಿಸಬೇಕೆಂಬ ಆಶೆ. ಸರಿ ಉತ್ತರ ಆಪ್ಷನ್ 1 ಮಕ್ಕಳು ಉತ್ತಮ ಯೋಚನೆ ಮತ್ತು ಭಾವನೆಗಳನ್ನು ಗಳಿಸಿಕೊಳ್ಳಲೆಂಬುದು. ಪ್ರಶ್ನೆ ಸಂಖ್ಯೆ 3 ಮಕ್ಕಳ ಶಿಕ್ಷಣದಲ್ಲಿ ಮುಖ್ಯವಾಗಿ ಗಳಿಸಿಕೊಳ್ಳಬೇಕಾದ ಅಂಶಗಳು. ಆಪ್ಷನ್ 1 ಉದ್ಯಮಶೀಲರಾಗಿ ರೂಪುಗೊಳ್ಳುವ ಜ್ಞಾನ. 2 ಪರೀಕ್ಷೆಗಳಲ್ಲಿ ಉನ್ನತ ಸ್ಥಾನ ಗಳಿಸಲು ಅಗತ್ಯ ಸ್ಥಾನ ಗಳಿಸಲು. 3 ಜೀವನದಲ್ಲಿ ಎದುರಾಗುವ
ಸಮಸ್ಯೆ ಸವಾಲುಗಳನ್ನು ಎದುರಿಸುವ ವಿಷಯಗಳು. 4 ಜ್ಞಾನ ಮತ್ತು ಸಂಪತ್ತು ಗಳಿಕೆಯ ವಿಷಯಗಳು. ಸರಿ ಉತ್ತರ 3 ಜೀವನದಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳನ್ನು ಎದುರಿಸುವ ವಿಷಯಗಳು. ಕ್ವೆಶ್ಚನ್ ನಂಬರ್ 4, ಮಕ್ಕಳ ಶಿಕ್ಷಣದಲ್ಲಿ ಇದು ಹೆತ್ತವರ ಹಾಗೂ ತಜ್ಞರ ಅಸಹಾಯಕತೆಗೆ ಹಿಡಿದ ಕನ್ನಡಿಯಾಗಿದೆ. ಆಪ್ಷನ್ 1 ಮಕ್ಕಳ ಚಾರಿತ್ರ್ಯ ನಿರ್ಮಾಣಕ್ಕೆ ಅಗತ್ಯವಾದ ವಿಷಯಗಳನ್ನು ಒದಗಿಸದೇ ಇರುವುದು. 2 ಉನ್ನತ ಮಟ್ಟದ ಜ್ಞಾನವನ್ನು ಕಟ್ಟಿಕೊಳ್ಳುವ ಚಟುವಟಿಕೆಗಳನ್ನು ಕಲ್ಪಿಸದಿರುವುದು. 3 ಮಕ್ಕಳಲ್ಲಿ ಉದ್ಯಮಶೀಲ ಸಾಮರ್ಥ್ಯಗಳನ್ನು ಕಟ್ಟಿಕೊಡದಿರುವುದು. 4 ಮಕ್ಕಳಲ್ಲಿ ಜ್ಞಾನದಾನ ಹಾಗೂ ಸ್ಪರ್ಧಾತ್ಮಕ ಭಾವನೆ ಹುಟ್ಟಿ ಹಾಕದಿರುವುದು. ಸರಿ ಉತ್ತರ 1 ಮಕ್ಕಳ ಚಾರಿತ್ರ್ಯ ನಿರ್ಮಾಣಕ್ಕೆ ಅಗತ್ಯವಾದ ವಿಷಯಗಳನ್ನು ಒದಗಿಸದಿರುವುದು. ಪ್ರಶ್ನೆ ಸಂಖ್ಯೆ 5, ಎಂದೆಂದಿಗೂ ಬದಲಿಸಲಾಗದ ಅದೃಷ್ಟವನ್ನು ನಾವು ನಿತ್ಯವೂ ಹಣೆಯುತ್ತಿರುತ್ತೇವೆ. ಈ ಮಾತು ಪ್ರಕಟಿಸುವ ಅರ್ಥ. 1 ಅಭ್ಯಾಸಗಳನ್ನು ನಿರಂತರ ಬದಲಾಯಿಸಿ ಹೊಸದಾಗಿ ಕಲಿಯುವುದು. 2 ಅಭ್ಯಾಸಗಳನ್ನು ಜೇಡರ ಬಲೆಯ ರೀತಿ ನಿತ್ಯ ನೂತನವಾಗಿ ಕಾಯ್ದುಕೊಳ್ಳುವುದು. 3 ನಿರಂತರ ಅಭ್ಯಾಸ ಮತ್ತು ಅನ್ವಯದಿಂದ ನಮ್ಮ ಅಭ್ಯಾಸವನ್ನು ತಿದ್ದಿಕೊಳ್ಳುವುದು. 4 ಬದುಕನ್ನು ಹಸನಾಗಿಸುವ ಅಭ್ಯಾಸಗಳನ್ನು ಎಳವೆಯಿಂದಲೇ ನಿರಂತರ ಅಭ್ಯಾಸದಿಂದ ಗಟ್ಟಿಗೊಳಿಸುವುದು. ಸರಿ ಉತ್ತರ ಆಪ್ಷನ್ 4 ಬದುಕನ್ನು ಹಸನಾಗಿಸುವ ಅಭ್ಯಾಸಗಳನ್ನು ಎಳವೆಯಿಂದಲೇ ನಿರಂತರ ಅಭ್ಯಾಸದಿಂದ ಗಟ್ಟಿಗೊಳಿಸುವುದು. ಪ್ರಶ್ನೆ ಸಂಖ್ಯೆ 6, ಕೆಲವೇ ದಿನಗಳಲ್ಲಿ ನಡೆದಾಡುವ ಮೂಟೆಗಳು ನಾವಾಗುತ್ತೇವೆ. ಈ ಮಾತಿನಲ್ಲಿ ವ್ಯಕ್ತವಾಗಿರುವ ಅರ್ಥ. ಆಪ್ಷನ್ 1 ಹಲವಾರು ಅಭ್ಯಾಸಗಳನ್ನು ನಿರಂತರವಾಗಿ ಸಂಗ್ರಹಿಸುವುದು. 2 ಚಿಕ್ಕಂದಿನಿಂದಲೇ ಉತ್ತಮ ಹವ್ಯಾಸಗಳನ್ನು ನಿರಂತರ ಪಾಲಿಸುತ್ತಿದ್ದರೆ ಅವು ಗಟ್ಟಿಯಾಗುತ್ತವೆ. 3 ಉತ್ತಮ ಅಭ್ಯಾಸಗಳು ನಮ್ಮ ಶ್ರೀಮಂತಿಕೆಯನ್ನು ಉನ್ನತಿಗೊಳಿಸುತ್ತವೆ. 4 ನಮ್ಮ ಅಭ್ಯಾಸಗಳು ಚದುರಿ ಹೋಗದಂತೆ ಭದ್ರವಾಗಿ ಜೋಪಾನ ಮಾಡುವುದು. ಸರಿ ಉತ್ತರ ಆಪ್ಷನ್ 2 ಚಿಕ್ಕಂದಿನಿಂದಲೇ ಉತ್ತಮ ಹವ್ಯಾಸಗಳನ್ನು ನಿರಂತರ ಪಾಲಿಸುತ್ತಿದ್ದರೆ ಅವು ಗಟ್ಟಿಯಾಗುತ್ತವೆ. ಪ್ರಶ್ನೆ ಸಂಖ್ಯೆ 7, ಒಳ್ಳೆಯತನ, ವಿಶ್ವಾಸ ಮತ್ತು ಸಂಕಲ್ಪಗಳೇ ನಮಗೆ ದೋಷಮುಕ್ತರನ್ನಾಗಿಸುವ ಶಕ್ತಿಯನ್ನು ನೀಡುವುದಿಲ್ಲ. ಗೆರೆ ಎಳೆದಿರುವ ಪದದ ವ್ಯಾಕರಣಾಂಶ. ಒಳ್ಳೆಯತನ ಅನ್ನುವ ಪದಕ್ಕೆ ಗೆರೆಯನ್ನು ಎಳೆದಿದ್ದಾರೆ. ಇದು ಯಾವ ವ್ಯಾಕರಣಾಂಶ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ 1 ತದ್ದಿತಾಂತ ನಾಮ, 2 ಕೃದಂತ ಭಾವನಾಮ, 3 ತದ್ದಿತಾಂತ ಭಾವನಾಮ, 4 ತದ್ದಿತಾಂತ ಅವ್ಯಯ. ಸರಿ ಉತ್ತರ ಆಪ್ಷನ್ 3 ತದ್ದಿತಾಂತ ಭಾವನಾಮ. ಇಲ್ಲಿ ಒಳ್ಳೆಯತನ ಅಂತ ಹೇಳುವಂಥದ್ದು ಒಂದು ವ್ಯಕ್ತಿ ಅಥವಾ ವಸ್ತುವಿನ ಭಾವವನ್ನು ತಿಳಿಸುವಂಥದ್ದು. ಹಾಗಾಗಿ ಅದು ತದ್ದಿತಾಂತ ಭಾವನಾಮ. ಅದೇ ಒಂದು ಕ್ರಿಯೆಯ ಭಾವವನ್ನು ಸೂಚಿಸುವಂತಹ ಶಬ್ದವಾಗಿದ್ದರೆ ಅದು ಕೃದಂತ ಭಾವನಾಮವಾಗ್ತಿತ್ತು. ಸೊ ಇಲ್ಲಿ ಒಳ್ಳೆಯತನ ಅಂತ ಹೇಳುವಂಥದ್ದು ನಮ್ಮಲ್ಲಿನ ಅಂದರೆ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಭಾವವನ್ನು ಸೂಚಿಸುತ್ತದೆ. ಹಾಗಾಗಿ ತದ್ದಿತಾಂತ ಭಾವನಾಮ. ಪ್ರಶ್ನೆ ಸಂಖ್ಯೆ 8, ಜೀವನ ಸಂಗ್ರಾಮ. ಇಲ್ಲಿರುವ ಅಲಂಕಾರ. ಆಪ್ಷನ್ 1 ದೃಷ್ಟಾಂತ ಅಲಂಕಾರ, 2 ರೂಪಕಾಲಂಕಾರ, 3 ಶ್ಲೇಷಾಲಂಕಾರ, 4 ಉತ್ಪ್ರೇಕ್ಷಾಲಂಕಾರ. ಜೀವನವನ್ನೇ ಇಲ್ಲಿ ಸಂಗ್ರಾಮಕ್ಕೆ ಹೋಲಿಸಿದ್ದಾರೆ. ಜೀವನವೇ ಸಂಗ್ರಾಮ ಅಂತ ಹೇಳಿರುವ ಕಾರಣ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 2 ರೂಪಕಾಲಂಕಾರ. ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಉತ್ತರಿಸಿ ಆಗಿದೆ. ಮುಂದಿನ ಸೂಚನೆಯಂತೆ ಕೆಳಗಿನ ಪದ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆ ಸಂಖ್ಯೆ 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪದ್ಯ ಭಾಗವನ್ನು ನನಗಾಗುವ ರೀತಿಯಲ್ಲಿ ಓದ್ತೇನೆ, ಅರ್ಥ ಮಾಡಿಕೊಳ್ಳಿ. ಹಾಗೆ ಅದನ್ನು ಇನ್ನೊಂದು ಸಲ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ತಣ್ಣಗೆ ಉರಿವ ಸಣ್ಣ ಹಣತೆಯ ಕಣ್ಣ ಬೆಳಕಿನಲ್ಲಿ ಜಗತ್ತಿನ ತೇಜಸ್ಸೆಲ್ಲವೂ ತುಂಬಿಕೊಂಡಿದೆ ಒಂದೇ ಒಂದು ಹಣತೆಯ ಕಣ್ಣಿನಲ್ಲಿ. ಭತ್ತದ ಗದ್ದೆಯ ವಿಸ್ತಾರದ ತೆನೆಯೊಂದರಲ್ಲಿ ಈ ನೆಲದ ಫಲವಂತಿಕೆಯೆಲ್ಲವೂ ಮನೆ ಮಾಡಿಕೊಂಡಿದೆ ಒಂದೇ ಒಂದು ತೆನೆಯ ತೆಕ್ಕೆಯಲ್ಲಿ. ಮುಂಜಾವದಲ್ಲಿ ಹಸುರ ಮೇಲೆ ಮಿರುಮಿರುಗುವ ಇಬ್ಬನಿಯ ತೊಟ್ಟಿಲಲ್ಲಿ ಸಪ್ತಸಾಗರದ ಜಲವೆಲ್ಲವೂ ಮಲಗಿಕೊಂಡಿದೆ ಒಂದೇ ಒಂದು ಇಬ್ಬನಿಯ ತೊಟ್ಟಿಲಲ್ಲಿ. ಹೆಸರಿಲ್ಲದ ಪುಟ್ಟ ಕವಿಯೊಬ್ಬನ ಕವನದೊಂದು ಪಂಕ್ತಿಯಲ್ಲಿ ನಿನ್ನೆಯ ಆಸೆಗಳು ನಾಳೆಯ ಕನಸುಗಳು ಕಾಯುತ್ತಿವೆ ಒಂದೇ ಒಂದು ಕವಿತೆಯ ಪಂಕ್ತಿಯಲ್ಲಿ. ಕಣ್ಣೀರಲ್ಲಿ ನೆನೆದ ಹಸಿದ ಹೊಟ್ಟೆಯೊಳಗುರಿವ ಸಿಟ್ಟಿನಲ್ಲಿ ನಾಳಿನ ಕ್ರಾಂತಿಯ ಜ್ವಾಲಾಮುಖಿಗಳು ಹೊಗೆಯಾಡುತ್ತಿವೆ ಹಸಿದ ಹೊಟ್ಟೆಯೊಳಗುರಿವ ಸಿಟ್ಟಿನಲ್ಲಿ. ಪ್ರಶ್ನೆ ಸಂಖ್ಯೆ 9, ವಿಶ್ವದ ಕಾಂತಿ ಆವರಿಸಿಕೊಂಡಿರುವುದು. ಆಪ್ಷನ್ 1 ಹಸಿರಿನಲ್ಲಿ, ಆಪ್ಷನ್ 2 ಬೆಳಕಿನಲ್ಲಿ, 3 ಕತ್ತಲೆಯಲ್ಲಿ, 4 ಮಣ್ಣಿನಲ್ಲಿ.
ಸರಿಯಾದಂಥ ಉತ್ತರ ಆಪ್ಷನ್ 2 ಬೆಳಕಿನಲ್ಲಿ. ಪ್ರಶ್ನೆ ಸಂಖ್ಯೆ 10. ಮಣ್ಣಿನ ಸತ್ವ ಇದರಲ್ಲಿ ಹೊರಹೊಮ್ಮಿದೆ. ಆಪ್ಷನ್ 1 ರೈತನಲ್ಲಿ, 2 ಗೊಬ್ಬರದಲ್ಲಿ, 3 ಉಳುಮೆಯಲ್ಲಿ, 4 ತೆನೆಯಲ್ಲಿ. ಸರಿ ಉತ್ತರ 4 ತೆನೆಯಲ್ಲಿ. ಪ್ರಶ್ನೆ ಸಂಖ್ಯೆ 11. ಸಾಮಾನ್ಯನ ಕೋಪಕ್ಕೆ ಕಾರಣವೆಂದರೆ ಆಪ್ಷನ್ 1 ತುತ್ತಿನ ಚೀಲ ತುಂಬದಿರುವುದು, 2 ವಿದ್ಯೆ ಲಭ್ಯವಿಲ್ಲದಿರುವುದು, 3 ಸಂಪತ್ತು ಬರಿದಾಗುವುದು, 4 ಪ್ರಕೃತಿಗೆ ಅಸಮತೋಲನದ ಪ್ರಭಾವಗಳು. ಸರಿ ಉತ್ತರ ಆಪ್ಷನ್ 1 ತುತ್ತಿನ ಚೀಲ ತುಂಬದಿರುವುದು. ಪ್ರಶ್ನೆ ಸಂಖ್ಯೆ 12. ಕವಿಯು ಭವಿಷ್ಯತ್ತಿಗಾಗಿ ಉಳಿಸಿಕೊಂಡಿರುವುದು ಆಪ್ಷನ್ 1 ಆಶೆಗಳನ್ನು, 2 ಉಸಿರನ್ನು, 3 ಕನಸುಗಳನ್ನು, 4 ಕವನವನ್ನು. ಸರಿ ಉತ್ತರ ಆಪ್ಷನ್ 3 ಕನಸುಗಳನ್ನು. ಪ್ರಶ್ನೆ ಸಂಖ್ಯೆ 13. ಮಿರುಮಿರುಗು ಇಲ್ಲಿರುವ ವ್ಯಾಕರಣ ವಿಶೇಷ ಆಪ್ಷನ್ 1 ದ್ವಿರುಕ್ತಿ, ಆಪ್ಷನ್ 2 ಜೋಡು ನುಡಿ, ಆಪ್ಷನ್ 3 ಪ್ರತಿಧ್ವನಿ, ಆಪ್ಷನ್ 4 ಅನುಕರಣಾವ್ಯಯ. ಸರಿ ಉತ್ತರ ಆಪ್ಷನ್ 4 ಅನುಕರಣಾವ್ಯಯ. ಪ್ರಶ್ನೆ ಸಂಖ್ಯೆ 14. ಸಣ್ಣ ಹಣತೆಯ ಕಣ್ಣ ಬೆಳಕಿನಲ್ಲಿ ಗೆರೆ ಎಳೆದಿರುವ ಪದದಲ್ಲಿನ ವ್ಯಾಕರಣದ ವಿಶೇಷತೆ ಕ್ರಮವಾಗಿ ಆಪ್ಷನ್ 1 ವಿಶೇಷಣ ಮತ್ತು ನಾಮಪದ, ಆಪ್ಷನ್ 2 ವಿಶೇಷಣ ಮತ್ತು ವಿಶೇಷಣ, ಆಪ್ಷನ್ 3 ನಾಮಪದ ಮತ್ತು ವಿಶೇಷಣ, ಆಪ್ಷನ್ 4 ನಾಮಪದ ಮತ್ತು ನಾಮಪದ. ಯಾವುದೇ ಪದಕ್ಕೆ ಗೆರೆ ಎಳೆದಿಲ್ಲದಿರುವುದರಿಂದ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ 15. ನಸುಕಿನಲ್ಲಿ ಮಂಜಿನ ತೊಟ್ಟಿಲನ್ನು ತುಂಬಿರುವುದು ಆಪ್ಷನ್ 1 ಮಗುವಿನ ನಗು, ಆಪ್ಷನ್ 2 ಸಾಗರಗಳ ನೀರು, 3 ಮಳೆಯ ನೀರು, 4 ಹಸಿರು ಹುಲ್ಲು. ಸರಿ ಉತ್ತರ ಆಪ್ಷನ್ 2 ಸಾಗರಗಳ ನೀರು. ಪ್ರಶ್ನೆ ಸಂಖ್ಯೆ 16. ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯ ಏನೆಂದರೆ ಆಪ್ಷನ್ 1 ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ, 2 ಶಾಲಾ ಹಂತದಲ್ಲಿ ಅಧಿಕೃತ ಪರೀಕ್ಷೆ ಇರುವುದಿಲ್ಲ ಹಾಗೂ ಅನುತ್ತೀರ್ಣತೆ ಮಾಡುವಂತಿಲ್ಲ, 3 ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ತಿದ್ದುವುದು ಸೂಕ್ತ, 4 ಮುಂದಿನ ತರಗತಿಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶವೇ ಇರುವುದಿಲ್ಲ. ಸೊ ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅಲ್ಲಲ್ಲೇ ಪರಿಹರಿಸಬೇಕು ಅಂತ ಹೇಳಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ಪ್ರಾಥಮಿಕ ಹಂತದಲ್ಲಿ ಭಾಷಾ ದೋಷಗಳೇನಾದರೂ ಉಳ್ಕೊಂಡ್ರೆ ಅದು ಮುಂದುವರಿತಾ ಹೋದಂತೆ ಆ ದೋಷಗಳು ಉಳ್ಕೊಂಡ್ರೆ ಅದು ಮತ್ತಷ್ಟು ವಿಸ್ತಾರಗೊಳ್ತದೆ. ಸರಿ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 17. ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು. ಆಪ್ಷನ್ 1 ಭಾಷೆಯನ್ನು ಕಲಿಸುವಂಥದ್ದಲ್ಲ, ಅದು ಸ್ವಯಂ ಕಲಿಸುವಂಥ ಪ್ರಕ್ರಿಯೆ, 2 ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು, 3 ವ್ಯಾಕರಣ ಸೂತ್ರಗಳ ಆಧಾರದಲ್ಲಿಯೇ ಕಲಿಸುವುದು, 4 ಭಾಷಾ ಪಠ್ಯಪುಸ್ತಕದಲ್ಲಿ ಸಿದ್ಧ ಪಠ್ಯಗಳ ಮೂಲಕ ಕಲಿಯುವುದು. ಸರಿಯಾದಂಥ ಉತ್ತರ ಆಪ್ಷನ್ 2 ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು. ಪ್ರಶ್ನೆ ಸಂಖ್ಯೆ 18. ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತದಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು. ಆಪ್ಷನ್ 1 ಸಿದ್ಧತೆ ಹಾಗೂ ಗುರಿ ನಿರ್ಧಾರ, ಆಪ್ಷನ್ 2 ಬಿಡಿಯಿಂದ ಇಡಿ ಕಡೆಗೆ, ಆಪ್ಷನ್ 3 ನೈದಾನಿಕ ಮತ್ತು ಪುನರಾವರ್ತನೆ, ಆಪ್ಷನ್ 4 ಅನುಕರಣೆ ಮತ್ತು ಅಭ್ಯಾಸ. ಸರಿಯಾದಂಥ ಉತ್ತರ ಆಪ್ಷನ್ 4 ಅನುಕರಣೆ ಮತ್ತು ಅಭ್ಯಾಸ. ಪ್ರಶ್ನೆ ಸಂಖ್ಯೆ 19. ಬಾಯ್ದೆರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ. ಆಪ್ಷನ್ 1 ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು, 2 ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಓದುವುದು, 3 ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು, 4 ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು. ಸೊ ಇಲ್ಲಿ ಕೊಟ್ಟಿರುವಂತಹ 4 ಗುಣಗಳು ಕೂಡ ಬಾಯ್ದೆರೆ ವಾಚನದಲ್ಲಿ ಪಾಲಿಸಲೇಬೇಕಾದಂಥ ಗುಣ. 4ರಲ್ಲಿ ಅತಿ ಮುಖ್ಯ ಯಾವುದು ಅಂತ ಕೇಳಿದ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ 2 ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಓದುವುದು. ಸೊ ಇದು ಬಾಯ್ದೆರೆ ವಾಚನದಲ್ಲಿ ನಾವು ಪಾಲಿಸಲೇಬೇಕಾದಂಥ ಅತ್ಯಂತ ಮುಖ್ಯವಾದ ಗುಣ. ನಮ್ಮ ಉಚ್ಚಾರ ಸ್ಪಷ್ಟವಾಗಿರಬೇಕು, ಹಾಗೆ ಓದುವಾಗ ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ನಾವು ಓದಬೇಕು. ಪ್ರಶ್ನೆ ಸಂಖ್ಯೆ 20. ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದ ಸಾಧನ. ಆಪ್ಷನ್ 1 ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು, 2 ಪಠ್ಯವನ್ನು ಬಾಯ್ದೆರೆಯಾಗಿ ಓದಿಸುವುದು, 3
ನೈದಾನಿಕ ಪರೀಕ್ಷೆಯನ್ನು ನಿರ್ವಹಿಸುವುದು. 4 ಪಠ್ಯದ ಮರುಬೋಧನೆ ಕೈಗೊಳ್ಳುವುದು. ಸರಿಯಾದಂಥ ಉತ್ತರ ಆಪ್ಷನ್ 1 ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು. ಪ್ರಶ್ನೆ ಸಂಖ್ಯೆ 21 ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ. ಆಪ್ಷನ್ 1 ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು. 2 ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸುವುದು. 3 ಶಾಸ್ತ್ರ ಕಾವ್ಯಗಳನ್ನು ಪಠಣ ಮಾಡಿಸುವುದು. 4 ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರ ಓದುವುದು. ಸರಿಯಾದಂಥ ಉತ್ತರ ಆಪ್ಷನ್ 4 ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರ ಓದುವುದು. ಪ್ರಶ್ನೆ ಸಂಖ್ಯೆ 22 ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ. ಆಪ್ಷನ್ 1 ವಿದ್ಯಾರ್ಥಿಗಳ ನಡುವಿನ ಅಂತರ ಸಂಬಂಧಗಳ ಕುಸಿಯುತ್ತವೆ. 2 ವೈಯಕ್ತಿಕ ವಿಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ. 3 ವಿದ್ಯಾರ್ಥಿಗಳ ನಡುವಿನ ಸಂವಹನ ಕ್ರಿಯೆ ಕ್ಷೀಣಿಸುತ್ತದೆ. 4 ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ 4 ಬಹುಭಾಷಾ ಮಕ್ಕಳಿರುವಂತಹ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳುವಂತಹ ಆಶಯವನ್ನು ಶಿಕ್ಷಕರು ಹೊಂದಿರಬೇಕು. ಪ್ರಶ್ನೆ ಸಂಖ್ಯೆ 23 ಪಠ್ಯ ಬೋಧನೆಯಲ್ಲಿ ರಸಾಸ್ವಾದನೆ ಉದ್ದೇಶಗಳ ಸಾಧನೆ ಪೂರಕವಲ್ಲದ ಚಟುವಟಿಕೆ. ಸೊ ಏನು ಕೇಳಿದ್ದಾರೆ, ಪಠ್ಯ ಬೋಧನೆ ಮಾಡುವಾಗ ರಸಾಸ್ವಾದನೆಯ ಉದ್ದೇಶಗಳ ಸಾಧನೆಗೆ ಪೂರಕವಾಗಿಲ್ಲದೆ ಇರುವಂಥ ಚಟುವಟಿಕೆ, ಯಾವ ಚಟುವಟಿಕೆ ಅದಕ್ಕೆ ಸಹಾಯ ಮಾಡ್ತಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ 1 ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು. 2 ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು. 3 ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು. 4 ಕವಿಯ ಭಾವನೆ ಮತ್ತು ಸಂದೇಶವನ್ನು ಅರಿಯುವುದು. ಸರಿಯಾದಂಥ ಉತ್ತರ ಆಪ್ಷನ್ 1 ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು. ಪ್ರಶ್ನೆ ಸಂಖ್ಯೆ 24 ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ. ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾಗಿರುವಂತಹ ಅಂಶ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು. 2 ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು. ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು. ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಅಫ್ಕೋರ್ಸ್ ಪರಿಹಾರ ಬೋಧನೆಯ ಆಶಯವೇದು. ಅದಕ್ಕೋಸ್ಕರವೇ ನಾವು ಪರಿಹಾರ ಬೋಧನೆಯನ್ನು ಮಾಡುವಂಥದ್ದು. ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು, ಇದು ಕೂಡ ಪರಿಹಾರ ಬೋಧನೆಯ ಆಶಯವೇ. ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು, ಹೌದು ಪರಿಹಾರ ಬೋಧನೆ ಆಶಯ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸಿಕೊಳ್ಳುವುದು. ಸೊ ಪರಿಹಾರ ಬೋಧನೆಯನ್ನು ನಾವು ಮಾಡ್ತಿರೋದೇ ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳನ್ನು ಉಳಿದ ಮಕ್ಕಳೊಂದಿಗೆ ಅವರನ್ನು ತಂದು, ಅಂದರೆ ಅವರನ್ನ ಮುಖ್ಯವಾಹಿನಿಗೆ ತಂದು ಸಮತೆಯನ್ನು ಕಲ್ಪಿಸಿಕೊಡ್ಲಿಕ್ಕೋಸ್ಕರವಾಗಿ. ಆದರೆ ಹಿಂದಿನ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಪರಿಹಾರ ಬೋಧನೆಗೆ ಅದರ ಆಶಯ ಅಲ್ಲ. ಸೊ ಇಲ್ಲಿ ವಿರುದ್ಧವಾದ ಅಂಶ ಯಾವುದು ಅಂತ ಕೇಳಿರುವ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 25 ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ. ಆಪ್ಷನ್ 1 ಪ್ರಶ್ನೆಗಳಿಗೆ ಉತ್ತರಿಸುವುದು. 2 ಕತೆ ನಿರೂಪಣೆ. 3 ಶಾಲಾ ವರದಿ ವಾಚನ. 4 ದಿನಪತ್ರಿಕೆ ವಾಚನ. ಇಲ್ಲಿ ಭಾವಪೂರ್ಣ ಮಾತುಗಾರಿಕೆಯ ಸಾಮರ್ಥ್ಯ ಬೆಳೆಸಲಿಕ್ಕೆ ಸೂಕ್ತವಾದಂಥ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ 2 ಕತೆ ನಿರೂಪಣೆ. ಪ್ರಶ್ನೆ ಸಂಖ್ಯೆ 26 ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತ ಸಾಧನ. ಆಪ್ಷನ್ 1 ವಸ್ತುನಿಷ್ಠ ಪ್ರಶ್ನೆಗಳು. ಆಪ್ಷನ್ 2 ಪ್ರಬಂಧ ಮಾದರಿ ಪ್ರಶ್ನೆಗಳು. 3 ಪದ್ಯವನ್ನು ಕಂಠಪಾಠ ಮಾಡುವುದು. 4 ಕಾಪಿ ಪುಸ್ತಕ ಅಭ್ಯಾಸ. ಈ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಯಾವುದು ಸೂಕ್ತ ಸಾಧನ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಅಂದರೆ ಅವರು ತಮ್ಮನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಇರುವಂಥ ಸಾಮರ್ಥ್ಯ, ಅದು ಲಿಖಿತವಾಗಿ. ಸರಿಯಾದಂಥ ಉತ್ತರ ಪ್ರಬಂಧ ಮಾದರಿ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 27 ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ. ಕಿರು ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರಿಸುವಂಥ ವಿದ್ಯಾರ್ಥಿಗಳಿಗೆ ಯಾವ ಕ್ರಮವನ್ನು ಅಳವಡಿಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ 1 ನೈದಾನಿಕ ಪರೀಕ್ಷೆ. 2 ವಿಮರ್ಶಾತ್ಮಕ ಬೋಧನೆ. 3 ಪರಿಹಾರ ಬೋಧನೆ. 4 ವೇಗವರ್ಧನೆ ಬೋಧನೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಪರಿಹಾರ ಬೋಧನೆ. ಪ್ರಶ್ನೆ ಸಂಖ್ಯೆ 28
ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ. ಆಪ್ಷನ್ 1 ಪದ ಸಂಪತ್ತು ಮತ್ತು ವಾಕ್ಯ ರಚನಾ ಚಟುವಟಿಕೆಗಳು. 2 ಓದು ಬರಹ ಕಲಿಕೆ ಮತ್ತು ಪೋಷಣೆಯ ಚಟುವಟಿಕೆಗಳು. 3 ಸ್ವತಂತ್ರ ಅಭಿವ್ಯಕ್ತಿ ಮತ್ತು ರಸಸ್ವಾದನೆಯ ಉತ್ತೇಜಿಸುವ ಅಂಶಗಳು. 4 ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು. ಸರಿಯಾದಂಥ ಉತ್ತರ ಆಪ್ಷನ್ 4 ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು. ಸೊ ಇದು ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕಕ್ಕೆ ಸೂಕ್ತವಲ್ಲದಂತಹ ಅಂಶವಾಗಿದೆ. ಪ್ರಶ್ನೆ ಸಂಖ್ಯೆ 29. ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ. ಆರಂಭದಲ್ಲಿ ಓದಲಿಕ್ಕೆ ಕಲಿಸಲಿಕ್ಕೆ ಅಂದರೆ ಓದುವಂಥದ್ದನ್ನು ಕಲಿಸಲಿಕ್ಕೆ ಉಪಯೋಗಿಸಬಹುದಾದಂಥ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ವರ್ಣಮಾಲೆಯ ಚಾರ್ಟು. 2 ಚಿತ್ರ ಸಹಿತ ವಾಕ್ಯಗಳ ಸಾಧನ. 3 ಭಾಷಾ ಪ್ರಯೋಗಾಲಯ. 4 ಭಾಷಾ ಸಂಪನ್ಮೂಲ ಪುಸ್ತಕ. ಸೊ ಶುರುವಿನಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಓದಲಿಕ್ಕೆ ಕಲಿಸುವಾಗ ಯೂಸ್ ಮಾಡಬೇಕಾದಂತೂ ಚಿತ್ರ ಸಹಿತ ವಾಕ್ಯಗಳ ಸಾಧನ. ಚಿತ್ರಗಳ ಜೊತೆಗೆ ವಾಕ್ಯವಂತ ಕೊಟ್ಟಿರುವಂತಹ ಸಾಧನಗಳೇನಿವೆ ಅದನ್ನು ನಾವು ಯೂಸ್ ಮಾಡಿದರೆ ತುಂಬ ಯೂಸ್ಫುಲ್ ಆಗಿರ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 30. ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲು ಬಳಸುವ ಸಾಧನ. ಆಪ್ಷನ್ 1 ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳುವುದು. 2 ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. 3 ವಸ್ತುನಿಷ್ಠ ಪ್ರಶ್ನೆಗಳಿಗೆ ಉತ್ತರಿಸುವುದು. 4 ಭಾಷಾ ಪಠ್ಯಗಳ ಬಗೆಗೆ ಉಕ್ತ ಲೇಖನ ನೀಡುವುದು. ಇಲ್ಲಿ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲಿಕ್ಕೆ ಯಾವ ಸಾಧನವನ್ನು ಬಳಸ್ತೇವೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳುವುದು. ಈ ಪ್ರಶ್ನೆಯೊಂದಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ಟೆಟ್ 2015 ಪತ್ರಿಕೆ 2 ಭಾಷೆ 1 ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನಾವು ನೋಡಿ ಮುಗಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.